Yeah, bro. Okay. So, 5th day, right? 5th day. We are leaving from Kalsi on the way to Kargil. Okay, so 123 ಕಿಲೋಮೀಟ್ರ್ ಅಂತ ಇಲ್ಲಿಂದ ಕಾರ್ಗಿಲ್ಲು. ಸೊ ಇವತ್ತು ಕಾರ್ಗಿಲ್ ಹೋಗಿ ಕಾರ್ಗಿಲ್ ನೋಡಿಕೊಂಡು ವಾಪಸ್ ಲೇ ಹೋಗಬೇಕು. ಟೋಟಲ್ ಅರೌಂಡ್ 330 ಕಿಲೋಮೀಟರ್ಸ್ ಆಗುತ್ತೆ ಇವತ್ತಿನ ರೈಡು. ಆ ಚಳಿಯಲ್ಲಿ 330 ಕಿಲೋಮೀಟರ್ಸ್ ತಮಾಷೆ ಅಲ್ಲ. ನೋಡೋಣ. ಓಕೆ, ಲೆಟ್ಸ್ ಗೋ. First 2 kilometers till the checkpost. ಹಾಂ, Slow speed 20-30. Yeah. Will be warm also. ಹಾಂ, Okay. Only 20-30. ಓಕೆ, ಬನ್ನಿ ಹೋಗೋಣ. ಕಾಲ್ಸಿಯಿಂದ ಹೊರಟ್ವಿ ಇವಾಗ. ನೋಡಿ, ನಾವು ಇದ್ದಿದ್ದ ವಿಲೇಜಿಂದ ಮುಂದೆ ಏನೂ ಇಲ್ಲ. ಪೂರ್ತಿ ಈ ಥರ ಬರೀ ಬೆಟ್ಟಗಳು, ಕೋಲ್ಡ್ ಡೆಸರ್ಟು. ಸ್ವಲ್ಪ ದೂರದಲ್ಲಿ ಚೆಕ್ ಪೋಸ್ಟ್ ಇದೆಯಂತೆ. ಅಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ತೊಗೊತಾರೆ. ಆಧಾರ್ ಕಾರ್ಡ್ದು ಡೀಟೇಲ್ಸು, ಡ್ರೈವಿಂಗ್ ಲೈಸೆನ್ಸ್, DL ನಂಬರು ಏನೇನೋ ತೊಗೊತಾರಂತೆ. ಸೊ ಇಲ್ಲೊಂದು ಚೆಕ್ ಪೋಸ್ಟ್ ಹತ್ರ ಗಾಡಿ ನಿಲ್ಲಿಸಿದ್ದೀವಿ. ಇಲ್ಲಿ ನಮ್ಮ ಸ್ವಲ್ಪ ಡೀಟೇಲ್ಸ್ ತೊಗೊತಾರೆ ನೋಡಿ. ಲಡಾಖ್ ಪೊಲೀಸ್ ಚೆಕ್ ಪೋಸ್ಟ್ ಕಾಲ್ಸಿ. ಸೊ ನಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ಬಿಡ್ತಾರೆ. ಬನ್ನಿ ಹೋಗೋಣ. LA 028 9038. राहुल जोशी. मैंने स्टेशन से आगे जाके ऐसे घूमता अंदर. हाँ, बहुत पुराना महाराष्ट्र है वो पुराना. हाँ हाँ, वो पता का पीछे अभी उधर से जो ये गाँव का मैंने स्टेशन से वापस जाता है उससे आगे है. आगे 5 किलोमीटर समझो. ठीक है. जाने के बाद इस तरफ है. इधर से 5 किलोमीटर. नहीं वहाँ लमाइरू के बाद. अच्छा, लमाइरू के बाद. हाँ ठीक है. अति से. चलो जी पहुँच. ಥ್ಯಾಂಕ್ ಯು. थैंक यू सर. अति से. अतिचे. ओके सर. ठीक है सर जी, चलते हैं. थैंक यू. जय हिंद. जय भारत. जय भारत. ये माता का. जय महाराष्ट्र. आप कहाँ का है? उत्तराखंड का. उत्तराखंड. जय उत्तराखंड. जय उत्तराखंड. उत्तराखंड, कर्नाटका, बैंगलोर. कर्नाटक वही ना. कर्नाटक से. कर्नाटक मैंने बोला ना. जय महाराष्ट्र. हाँ, जय मराठा. जय कर्नाटका. कर्नाटक उधर. हाँ, ಸೊ ಚೆಕ್ ಪೋಸ್ಟಲ್ಲಿ ಬೈಕ್ ನಂಬರು, ನೇಮು, ಫೋನ್ ನಂಬರು ಮತ್ತು DL ನಂಬರು ಇಷ್ಟು ತೊಗೊಂಡ್ರು. ಆಮೇಲೆ ನಮ್ಮದು ಟೈಮ್ ರೆಕಾರ್ಡ್ ಮಾಡ್ಕೊತಾರೆ, ಯಾವ ಟೈಮ್ಗೆ ಒಳಗೆ ಹೋದ್ವಿ ಅಂತ. ಮತ್ತು ವಾಪಸ್ ಬಂದವಾಗ ಇವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಹೋಗಬೇಕು. ಓಕೆ, ಹೊರಡೋಣ. ರೋಡ್ ನೋಡಿ ಹೆಂಗಿದೆ. ಹಾಂ ಹಾಂ ಹಾಂ, ಕಾರ್ಗಿಲ್ 124 ಅಂತ ತೋರಿಸ್ತದೆ ಇಲ್ಲಿ. ರೋಡೆಲ್ಲ ತುಂಬ ಕರ್ವ್ಸ್ ಇದೆ. ಮತ್ತು ಇನ್ನೊಂದೇನೆಂದರೆ ಈ ಥರ ಜಾಗದಲ್ಲಿ ಲ್ಯಾಂಡ್ಸ್ಲೈಡ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಲ್ಯಾಂಡ್ಸ್ಲೈಡು, ಶೂಟಿಂಗ್ ಸ್ಟೋನ್ಸು. ಸೊ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ನಿಮ್ಗೆ ಇಲ್ಲಿ ಸ್ವಲ್ಪ ದೂರದಲ್ಲೆಲ್ಲ ಬೋರ್ಡ್ ಕಾಣಿಸ್ತಾ ಇರುತ್ತೆ, ಹುಷಾರಾಗಿ ಹೋಗಿ ನೋಡ್ಕೊಂಡು ಹೋಗಿ ಅಂದ್ಬಿಟ್ಟು. ದಿಸ್ ಇಸ್ ಅ ರಿವರ್ ರೈಟ್? इंडस रिवर.
ಇಂಡಸ್ ರಿವರ್ ಇದು. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಎಷ್ಟು ಕ್ಲಿಯರ್ ಆಗಿದೆ ನೋಡಿ ನೀರು. ಸೊ ಕ್ಲೀನ್ ಬ್ರೋ, Yeah. ದ ವಾಟರ್ ಇಸ್ ಸೊ ಕ್ಲೀನ್. Glacier water. Bro. ಯಾ. ಸೊ ಐಸ್ ಇದೆಯಲ್ಲ ಅದು ಕರಗಿ ನೀರಾಗಿ ಹರಿತಾ ಇರೋದು ಇಲ್ಲಿ. ಹಾಂ ಹಾಂ, ಇಲ್ಲಿ ನೋಡ್ರಿ. ಓಹೋ ಹೋ 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 ಹೋ, ನೋಡಿ ಹೆಂಗಿದೆ. ಆಹಾ, ನಿಯರ್ ದ Near the pole, this one. It's crazy it is. ನಾವು ಕಾರ್ಗಿಲ್ಗೆ ಬೇಗ ಹೋಗೋಣ ವಿತೌಟ್ ಬ್ರೇಕ್ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಸ್ವಲ್ಪ ದೂರ ಬರ್ತಿದ್ದಂಗೆ ಎಂತೆಂಥ ಜಾಗ ಸಿಗ್ತಾಯಿದೆ ಅಂದರೆ ನಿಲ್ಲಿಸಿ ನಿಲ್ಲಿಸಿ ಫೋಟೋ ತೊಗೊತಾ ಇದ್ದೀವಿ, ವೀಡಿಯೋ ತೊಗೊತಾ ಇದ್ದೀವಿ. ಕಾರ್ಗಿಲ್ಗೆ ಹೋಗೋ ರೂಟಲ್ಲಿ ಸ್ವಲ್ಪ ಈ ಥರ ಮಡ್ ರೋಡ್ ಸಿಗುತ್ತೆ. ಬಟ್ ಜಾಸ್ತಿ ದೂರ ಇರೋಲ್ಲ, ಸ್ವಲ್ಪ ದೂರ ಇರುತ್ತೆ ಅಷ್ಟೇ. ಅದಾದಮೇಲೆ ರೋಡ್ ತುಂಬ ಚೆನ್ನಾಗಿದೆ. ಹಾಂ, ಮೂನ್ ಲ್ಯಾಂಡ್ ಅಂತ ಇದು. ನೋಡೋಕೆ ಹಂಗೆ ಕಾಣಿಸುತ್ತೆ, ಒಂಥರ ಈ ಸ್ಯಾಂಡ್ ಮೌಂಟೇನ್ ಥರ ಇದೆ. ಮರಳಲ್ಲಿ ಬೆಟ್ಟ ಕಟ್ಟಿದಂಗಿದೆ. This is called the moonland of India. ಇಸ್ ಇಟ್? ಸೊ ಈ ಜಾಗನ ಮೂನ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರಂತೆ. ಇದು ಅಂದರೆ ಡೈರೆಕ್ಟಾಗಿ ನೋಡಿದ್ರೆ ಬೆಟ್ಟ ಆರ್ಟಿಫಿಷಿಯಲ್ಲು ಯಾರೋ ಕಟ್ಟಿರೋದು ಅನಿಸುತ್ತೆ, ಮರಳಿಂದ ಬೆಟ್ಟ ಕಟ್ಟಿರೋದು ಅನಿಸುತ್ತೆ ನೋಡೋದಕ್ಕೆ. This place is called as moonland of India because the soil of this place and soil of moon is Okay. similar. So scientists had done the research and it is proven this land and soil of this land and the moon is same. So this land moonlands of India, and you can see the terrain.
ಸೊ ನೀವು ನೋಡ್ಬೋದು ಇಲ್ಲಿ. ಹೂ ಹ್ಯಾಸ್ ಪ್ರೂವ್ಡ್ ಇಟ್? Huh? ಹೂ ಹ್ಯಾಸ್ ಪ್ರೂವ್ಡ್ ಇಟ್? Archaeological Survey of India. Okay. And like Archaeological Department of India. Huh. Government of India. So this is called as Moonland. They have tested the soil of the moon and this place. Yes. ಸೊ ಕೇಳಿಸ್ಕೊಂಡ್ರಲ್ಲ, ಇದೇ ಈ ಜಾಗದ ಸ್ಪೆಷಾಲಿಟಿ. Bro, in many years I've seen videos of Ladakh. ಸೊ ನೋಡಿ, ಇದು ಮೂನ್ಲ್ಯಾಂಡ್ ವ್ಯೂ ಪಾಯಿಂಟ್. ನೋಡಿ ಸಣ್ಣ ಪುಟ್ಟ ಹಳ್ಳಿಗಳು ಹೆಂಗಿದಾವೆ ಇಲ್ಲಿ. ಇಲ್ಲಿಂದ 120 ಕಿಲೋಮೀಟ್ರ್ ಗುರು ಕಾರ್ಗಿಲ್ಲು. ಹೋಗ್ತಾ ನಾವು ಎಷ್ಟೇ ಮುಂದೆ ಹೋದ್ರೂ ಈ ಡಿಸ್ಟೆನ್ಸ್ ಕಮ್ಮಿ ಆಗ್ತಾನೆ ಇಲ್ಲ. ನೆನ್ನೆ ಆ ರೂಮಲ್ಲಿ ಇದ್ವಲ್ಲ, ಎಷ್ಟು ವರ್ಷ ಅಂದರೆ, ರೂಮ್ ಇದೆ ಅಂದರೆ ವಾಶ್ರೂಮ್ ಹೊರಗಿದೆ ಅಂತ ಹೇಳಿದ್ರು. ನಮ್ಗೆ ಆ್ಯಕ್ಚುಲಿ ಬೇರೆ ಏನು ಆಪ್ಷನ್ ಇಲ್ಲ ಅಂತ ರೂಮ್ ತೊಗೊಂಡಿದ್ದು ಅಷ್ಟೇ, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು, ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಮಾರ್ನಿಂಗು ನಮಗೆ ಹಾಟ್ ವಾಟರ್ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು. ವಾಶ್ರೂಮ್ ಇದೆ, ಯೂಸ್ ಮಾಡ್ಕೊಬೋದು ಹಿಂದೆ, ಮತ್ತು ಹಾಟ್ ವಾಟರ್ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಹಸು ದನ ವಾಶ್ ಮಾಡ್ತಾರಲ್ಲ, ಸೊ ಹಸುದನ್ನ ವಾಶ್ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲ ಇದೇ ವಾಶ್ರೂಮ್ ಅಂತವ್ರೆ. ನಮಗಂತೂ ಆ್ಯಕ್ಚುಲಿ 800 ರೂಮ್ ಹೇಳಿದ್ದು, ನೆಗೋಷಿಯೇಟ್ ಮಾಡಿ 600 ಮಾಡಿದ್ವಿ. ಬಟ್ ಅದನ್ನು ವರ್ತಿಲ್ಲ ಅನಿಸ್ತು ನಮಗೆ. ಬಂದರೆ ಲೇಯಲ್ಲಿ ಬೈಕ್ ರೆಂಟ್ ಮಾಡಿಕೊಂಡು ಕಾರ್ಗಿಲ್ಗೆ ಬೈಕ್ ಜರ್ನಿ ಮಾಡಲೇಬೇಕು. ನೋಡಿ ವ್ಯೂ ಯಾವ ಥರ ಸಿಗುತ್ತೆ ನೋಡಿ ಇಲ್ಲಿ. ಆಹಾ. ಸೊ ಮಿಸ್ ಮಾಡಬೇಡಿ, ಲೇಕ್ ಬಂದರೆ ಲೇಯಲ್ಲಿ ಬೈಕ್ ರೆಂಟ್ ಮಾಡಿಕೊಂಡು ಕಾರ್ಗಿಲ್, ಲೇ ಟು ಕಾರ್ಗಿಲ್ 230 ಕಿಲೋಮೀಟರ್ಸ್ ಏನೋ ಇರುತ್ತೆ, 200 to 250 ಒಳಗೆ. ಆ ಜರ್ನಿ ಮಾತ್ರ ಮಿಸ್ ಮಾಡಬೇಡಿ, ಅದು ಬೈಕಲ್ಲೇ ಮಾಡಿ. ಸೊ ನ್ಯಾಷನಲ್ ಹೈವೇ 1 ಇದು, ರೋಡ್ ಮಾತ್ರ ಸೂಪರ್ ಆಗಿದೆ. ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಮಡ್ ರೋಡ್ ಸಿಗುತ್ತೆ, ಅದು ಜಾಸ್ತಿ ದೂರ ಇರೋಲ್ಲ, ಸ್ವಲ್ಪ ದೂರ ಇರುತ್ತೆ ಅಷ್ಟೇ. ಅದು ಬಿಟ್ಟು ಈ ಥರ ಹೈವೇ ಇರುತ್ತೆ. ರೋಡ್ ಮಾತ್ರ ಮಾತಾಡೋಂಗಿಲ್ಲ, ಬೈಕ್ ಓಡ್ಸೋಕೆ ಒಳ್ಳೆ ಮಜಾ ಬರ್ತಾಯಿದೆ. ಚಳಿ ಅನ್ನೋದೊಂದು ಬಿಟ್ಟರೆ, ಬಟ್ ಅದನ್ನು ಎಂಜಾಯ್ ಮಾಡ್ತಾಯಿದ್ದೀವಿ. ನೋಡಿ ನಿಮಗೆ ರೋಡ್ ಕಾಣಿಸ್ತಾ ಇದೆಯಲ್ಲ, ನಿಂದ ಹೋಗಿ ಮೇಲೆ 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 ಮೇಲೆ. ಸೊ ಮೇಲೆ ಹೋಗ್ತಾ ಇದ್ದೀವಿ. ಕಾರ್ಗಿಲಿಂದ ಸ್ವಲ್ಪ ದೂರದಲ್ಲಿ ದ್ರಾಸ್ ಅಂತ ಒಂದು ಜಾಗ ಬರುತ್ತೆ. ಅದು ಒನ್ ಆಫ್ ದ ಕೋಲ್ಡೆಸ್ಟ್ ವಿಲೇಜ್ ಇನ್ ಇಂಡಿಯಾ. ಹಾಂ, It will be very cold. ಯಾ. So let's wait for 5 minutes here. ಹಾಂ,
relax your finger because we've been climbing all it continuously. ರೋಡೆಲ್ಲ ಹಂಗಿದೆ ಮೇಲೆ. ಅಲ್ಲಿ ಹಿಂದೆ ನಿಮಗೆ ಸ್ನೋ ಕಾಣಿಸ್ತಾ ಇರ್ಬೋದು ನೋಡಿ. ಸೊ ಇವಾಗ ಫೋತುಲ್ಲಾ ಅಂತ ಒಂದು ಜಾಗದಲ್ಲಿದ್ದೀವಿ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ವೆಲ್ಕಮ್ಸ್ ಯು ಟು ದ ಹೈಯೆಸ್ಟ್ ಪಾಸ್ ಆಫ್ ಶ್ರೀನಗರ್ ಲೇ ನ್ಯಾಷನಲ್ ಹೈವೇ. ಯಾವಾಗಲೇ ಮೇಲೆ ಬಂದು ಇವಾಗ ಕೆಳಗೆ ಹೋಗ್ತೀವಿ. ಅದು ನೋಡ್ಕೊಂಡು ಇವಾಗ ಕೆಳಗೆ ಇಳಿತಾ ಇದ್ದೀವಿ ಬೆಟ್ಟದಿಂದ. ಸೊ ನಾವು ಕಾರ್ಗಿಲ್ಗೆ ಹತ್ರ ಆಗ್ತಿದ್ದಂಗೆ ಕಂಪ್ಲೀಟ್ ಸ್ನೋ ಕವರ್ಡ್ ಮೌಂಟೇನ್ಸ್ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲಿಂದ ಕಾರ್ಗಿಲ್ 75 ಕಿಲೋಮೀಟರ್ಸ್. ಟೈಮ್ ಈಗ 1 ಗಂಟೆ. ಸೊ ಈ ಥರ ಜಾಗದಲ್ಲಿ 75 ಕಿಲೋಮೀಟರ್ಸ್ ಅಂದರೆ ಇನ್ನೂ 1.5 ಅವರ್ ಆಗುತ್ತೆ. 1.5 ಅವರ್ ಅಥವಾ 2 ಅವರ್ ಆಗ್ಬೋದು. ಇಲ್ಲಿ ಯಾವುದೋ ಖಂಗ್ರಲ್ ಅಂತ ಒಂದು ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ಸೊ ಇಲ್ಲಿ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿಸ್ಕೊಂಡು ಬಿಡ್ತಾರೆ ಒಳಗೆ. ಏನು ಕೋಲ್ಡ್ ಇದೆ ಗುರು, ಕೈ ಕಾಲೆಲ್ಲ ನಂಬಾಗ್ಬಿಟ್ಟಿದೆ ನಂಗೆ ಫುಲ್ಲು. ನಂಗೆ ಫಿಂಗರ್ಸು ಮಡ್ಚೋಕ್ಕೆ ಕಷ್ಟ ಆಗ್ತಾಯಿದೆ. ಇಲ್ಲಿಂದ ಇನ್ನೊಂದು 60-65 ಕಿಲೋಮೀಟ್ರ್ ಇದೆ. ಸೊ ಚೆಕ್ ಪೋಸ್ಟ್ ಹತ್ರ ಎಲ್ಲ ಆಯಿತು. ಸೊ ಇವಾಗ ಖಂಗ್ರಲ್ ಅನ್ನೋ ಒಂದು ಜಾಗದಿಂದ ಹೊರಟಿದ್ದೀವಿ. ಇಲ್ಲಿಂದ 1.5 ಅವರ್ ಆಗುತ್ತಂತ ಹೇಳಿದ್ರು ಕಾರ್ಗಿಲ್ಗೆ. ಸೊ ಇಲ್ಲಿ ನಮ್ಮ ಹೆಸರು, ಬೈಕ್ ನಂಬರು ಡೈರೆಕ್ಟ್ ತೊಗೊತಾರೆ ಅಷ್ಟೇ ಡೀಟೇಲ್ಸು. मेहरबानी यार, गाड़ियों को मत चला। हाँ कारगिल जा रहे हैं सर. क्या जा रहे हो, किसी गाड़ी में आ जाओ. घर में माँ बाप भी ख्याल रखो. हाँ तो थोड़ा सा कोरा आएगा, लुढ़क जाएगा. करेक्ट. सर्दी है बहुत खतरनाक. कितना देर लगेगा सर जी इधर से? इधर से कारगिल कितना देर लगेगा? अभी का मतलब 60 किलोमीटर है. 60 किलोमीटर. अच्छा. ಸೊ ನೋಡಿ, ಮನೇಲಿ ಅಪ್ಪ ಅಮ್ಮ ಇರ್ತಾರೆ. ಇಷ್ಟು ಚಳಿಲಿ ಏನಕ್ಕೆ ಬಂದ್ರಿ ಅಂತ ಇದ್ದಾರೆ. ಇಷ್ಟು ಚಳಿಲಿ ಬೈಕಲ್ಲಿ ಏನಕ್ಕೆ ಬಂದ್ರಿ ಅಂತ ಹೇಳ್ತಾ ಇದ್ದಾರೆ.
ಇಲ್ಲೊಂದು ಕಡೆ ಬ್ರೇಕ್ ಅಂತ ನಿಲ್ಸಿದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಇಲ್ಲಿ ಹೀಟರ್ ಇದೆ, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಟೀ ಹೇಳಿದ್ದೀವಿ. ಟೀ ಕುಡ್ಕೊಂಡು ಹೊರಡ್ತೀವಿ ಇಲ್ಲಿಂದ. ಹೌ ಮಚ್ ಬ್ರೋ? 60 or 70? ಹೌ ಮಚ್ ಇಸ್ ಕಾರ್ಗಿಲ್ ಫ್ರಮ್ ಹಿಯರ್? 65. ಸೊ 65 ಕಿಲೋಮೀಟ್ರ್ ಇದೆ ಕಾರ್ಗಿಲ್ ಇಲ್ಲಿಂದ. ಸೊ ಇಲ್ಲೊಂದು ಒಳ್ಳೆ ಟೀ ಬ್ರೇಕ್ ಆಯಿತು, ಇಲ್ಲಿಂದ ಹೊರಟಿದ್ದೀವಿ. ಸೊ ಇವತ್ತು ಕಾರ್ಗಿಲಲ್ಲೇ ಸ್ಟೇ ಆಗೋಣ ಅಂತಿದ್ದೀವಿ. ಯಾಕಂದರೆ ರಿಟರ್ನ್ ಇನ್ನೂ ಒಂದು 230 ಕಿಲೋಮೀಟ್ರ್ ಆಗುತ್ತೆ ಲೇಕ್ ವಾಪಸ್ ಬರೋಕ್ಕೆ. ಓಕೆನಾ? ಸೊ ಮಧ್ಯದಲ್ಲಿ ಯಾವುದೂ ಒಳ್ಳೆ ರೂಮ್ಸ್ ಇಲ್ಲ. ನೆನ್ನೆ ನೋಡಿದ್ವಲ್ಲ ಎಂಥ ರೂಮಲ್ಲಿ ಸ್ಟೇ ಆಗಿದ್ವಿ ನಾವು ಅಂದ್ಬಿಟ್ಟು, ಏನು ಫೆಸಿಲಿಟಿ ಇರಲ್ಲ. ಸೊ ಅದಕ್ಕೆ ಕಾರ್ಗಿಲ್ ಸ್ವಲ್ಪ ದೊಡ್ಡ ಸಿಟಿ. ಸೊ ಇವತ್ತು ನೈಟ್ ಅಲ್ಲೇ ಸ್ಟೇ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ಓಕೆ, ಸೊ ಹೊರಡೋಣ. ಸೊ ಈಗ ಕಂಗ್ರಾಲಿಂದ ಕಾರ್ಗಿಲ್ ಕಡೆ ಹೊರಟಿದ್ದೀವಿ. 65 ಕಿಲೋಮೀಟ್ರ್ ಇಲ್ಲಿಂದ ಕಾರ್ಗಿಲ್ಲು. ಸೊ ಈಗ ನಾವಿಕಲ ಪಾಸ್ ಹತ್ರ ರೀಚ್ ಆಗಿದ್ದೀವಿ. ಆಲ್ಟಿಟ್ಯೂಡ್ ಬಂದು 12,198 ಫೀಟ್. ಕಾರ್ಗಿಲ್ ಒಂದು 50 ಕಿಲೋಮೀಟ್ರ್ ಏನೋ ಇರಬೇಕು. ನೀವು ನೋಡಿ ಹೆಂಗಿದೆ. ಕಾರ್ಗಿಲ್ 54. ಇನ್ನೊಂದು ಅವರಲ್ಲಿ ರೀಚ್ ಆಗ್ತೀನಿ. ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಪೆಟ್ರೋಲ್ ತುಂಬ ಕಮ್ಮಿ ಇದೆ, 2 ಪಾಯಿಂಟ್ ಇದೆ ಅಷ್ಟೇ. ಸೊ ಇವಾಗ ವಾಕಾ ಅನ್ನೋ ಒಂದು ಜಾಗದಲ್ಲಿದ್ದೀವಿ. ಅಂದರೆ ಎಲ್ಲೂ ಪೆಟ್ರೋಲ್ ಬಂಕ್ ಸಿಕ್ಕಿಲ್ಲ. ಸೊ ಇಲ್ಲಿ ಸಿಕ್ತು ನಮಗೆ ವಾಕಾ ಅನ್ನೋ ಜಾಗದಲ್ಲಿ. ಸೊ ಇಲ್ಲೇ ಬೈಕಿಗೆ ಪೆಟ್ರೋಲ್ ಹಾಕ್ಸಿ ಇಲ್ಲಿಂದ ಕಾರ್ಗಿಲ್ ಹೊರಡ್ತೀವಿ. ಸ್ವಲ್ಪ ಬಿಸಿಲಿದೆಯಪ್ಪ, ಕೈಕಾಲೆಲ್ಲ ಬಿಸಿ ಆಗ್ತಾಯಿದೆ ಬಿಸಿಲಿಗೆ. ವಾಕಾ ಹತ್ರ ಪೆಟ್ರೋಲ್ ಹಾಕ್ತಿದ್ವಿ.
ವಾಖಾಯಿಂದ ಹೊರಟಿದ್ದೀವಿ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು. ಇದು ಕ್ಲಚ್ ಹತ್ರ ಒಂದು ಸ್ಕ್ರೂ ಇದೆ, ಲೂಸ್ ಆಗ್ತಾ ಇದೆ ಅವಾಗಿಂದ. ಸೊ ಅದನ್ನು ಚೆಕ್ ಮಾಡ್ಕೊಬೇಕು. ಕೆಳಗೆ ಒಂದು ಆ್ಯಕ್ಚುಲಿ ಸ್ಕ್ರೂ ಇರಬೇಕು, ಅದು ಸ್ಕ್ರೂನೇ ಇಲ್ಲ, ಬಿದ್ದೋಗ್ಬಿಟ್ಟಿದೆ. ನಾವು ಬೈಕ್ ರೆಂಟ್ ತೊಗೊಬೇಕಾದ್ರೆ ನೋಡಿಕೊಂಡೇ ಇಲ್ಲ ಅದನ್ನು. ಸೊ ಇಲ್ಲಿ ಸ್ಕ್ರೂ ಡ್ರೈವರ್ ಕೇಳಿದ್ವಿ, ಇಲ್ಲ ಅಂದರು. ಇಲ್ಲೇ 1/2 ಕಿಲೋಮೀಟರ್ ದೂರದಲ್ಲಿ ಮೆಕ್ಯಾನಿಕ್ ಸಿಗ್ತಾರಂತ ಹೇಳಿದ್ರು. ಸೊ ಅಲ್ಲಿ ರೆಡಿ ಮಾಡಿಸ್ಕೊಂಡು ಹೋಗ್ತೀವಿ ಬೈಕ್ನ. ಯಾಕಂದರೆ ಇದು ಯಾವಾಗ ಈಚೆ ಬರುತ್ತೆ ಅಂತ ಗೊತ್ತಾಗಲ್ಲ. ಇನ್ ಕೇಸ್ ಇದು ಈ ಸ್ಕ್ರೂನ ಏನಾದರೂ ಬಂತು ಅಂದರೆ ಕ್ಲಚ್ಚೇ ವರ್ಕ್ ಆಗಲ್ಲ. ಓಕೆ ಬನ್ನಿ ಹೋಗೋಣ. ನೋಡಿ ಈ ಊರ ಹೆಸರು ವಾಕಾ ಅಂತ, ಎಷ್ಟು ಚೆನ್ನಾಗಿದೆ. ಓಕೆ ಇಲ್ಲಿದೆ ಮೆಡಿಕಲ್ ಅಂತ ಮೆಕ್ಯಾನಿಕ್ ಸಿಕ್ಕಿದ್ರು, ಯಾರೂ ಇಲ್ಲ ಇಲ್ಲಿ. Nobody's there? It's not a bike shop. Oh, crazy bro, it became tight. It's the perfect this one for this. Not a normal 2 It's guns. because of the screw it's happening, no? Huh? We'll ask him if we have any screw. भाई एक मिनट देना, नीचे का नट होगा क्या, एक बार देख। पता नहीं, मैं तो वेल्डिंग का काम करता हूँ, उसका मालिक अलग है ना। मालिक नहीं है? He'll be having the screw for sure. He'll be having the screw for sure. No bro, it's the welding shop. No, see there. No, it's not there. Huh? It's not there. ನೋಡಿ ಇಲ್ಲಿನ ದೇವಸ್ಥಾನ ಯಾವ ಥರ ಇದೆ. ಇಷ್ಟು ದೇವಸ್ಥಾನ ವ್ಯೂ ಈ ಥರ ಇದೆ. ಹಿಂದೆ ದೇವಸ್ಥಾನ ಹಿಂದೆ ಒಂದು ಬಂಡೆ ಇದೆ ನೋಡಿ, ಅಲ್ಲಿ ಬುದ್ಧನ ಕೆತ್ತನೆ ಮಾಡಿದ್ದಾರೆ ಬಂಡೆ ಮೇಲೇ. ಚೆನ್ನಾಗಿ ಕಾಣಿಸ್ತಾ ಇದೆ. ಗಂಟೆ ಅನ್ಸುತ್ತಿದೆ. ಏನೋ ಬೆಲ್ ಥರ ಸೌಂಡ್ ಬರ್ತಾ ಇದೆ, ಇದನ್ನು ತಿರುಗಿಸ್ತಾ ಇದ್ದಾರೆ. ಇದೇನು ಅಂತ ನನಗೆ ಗೊತ್ತಿಲ್ಲ. ಬಟ್ ನೀವು ಲೇ ಅಲ್ಲಿ ತುಂಬ ಜಾಗದಲ್ಲಿ ನೋಡ್ತೀರಾ ಈ ಥರ. ದ ಫ್ಯೂಚರ್ ಬುದ್ಧ. ಸೊ ಕಾರ್ಗಿಲ್ 39 ಕಿಲೋಮೀಟರ್ಸ್ ಇಲ್ಲಿಂದ.
ಕಾರ್ಗಿಲ್ 30 ಕಿಲೋಮೀಟ್ರು. ಶಾರ್ಗೊಲೆ ಬ್ರಿಡ್ಜ್ ಅಂತ ಇದೆ. ಯಾವುದೋ ಮಾನೆಸ್ಟ್ರಿ ಕೂಡ ಇದೆ, ಶಾರ್ಗೊಲೆ ಕೇವ್ ಮಾನೆಸ್ಟ್ರಿ ಅಂತ. ನೋಡೋಣ, ಟೈಮ್ ಆದರೆ ನಾಳೆ ನೋಡ್ಕೊಂಡು ಹೋದ್ರೆ ಆಯಿತು. ನಾಳೆ ಡೌಟೇ, ಯಾಕಂದರೆ ವಾಪಸ್ ಲೇವ್ ಹೋಗಬೇಕು, 230 ಕಿಲೋಮೀಟರು. ಸೊ ನಾಳೆ ಜಾಸ್ತಿ ಯಾವ ಪ್ಲೇಸಸ್ ನೋಡೋಕ್ಕೆ ಹೋಗಲ್ಲ ನಾವು, ಯಾಕಂದರೆ ನಾಳೆ ಕತ್ಲಾಗೋದ್ರೊಳಗೆ ಲೇ ಸರ್ಕೊಬೇಕು. ನಾಡಿದ್ದು 11 ಗಂಟೆ ಫ್ಲೈಟ್ ಇದೆ ವಾಪಸ್ಸು ಬೆಂಗಳೂರಿಗೆ. ಈ ಕೋಲ್ಡ್ಗೆ ಮಾತಾಡೋಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ಕೋಲ್ಡ್ ಇದೆ. ಕಾರ್ಗಿಲ್ಗೆ ಇನ್ನೊಂದು 25 ಕಿಲೋಮೀಟ್ರ್ ಇದೆ, ರೀಚ್ ಆಗ್ತೀನಿ. ಹೇಗಿನ ಡಬಲ್ ಚಳಿ ಇದೆ ಗುರು ಇಲ್ಲಿ. ಏನಾದರೂ ವಿಂಟರ್ ಲಡಾಖ್ ಬೈಕ್ ರೈಡ್ಗೆ ಅಂತಲೇ ಬರ್ತೀರಾ ಅಂದರೆ ಚಳಿ ತಡೆಯೋಕ್ಕಾದರೆ ಮಾತ್ರ ಬನ್ನಿ, ಇಲ್ಲಾಂದರೆ ಬರೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಸೀಸನ್ ಟೈಮಲ್ಲೇ ಬನ್ನಿ, ಸಮ್ಮರಲ್ಲಿ. ಯಾಕಂದರೆ ಈ ಚಳಿ ತಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಈ ಎಷ್ಟೇ ವಿಂಟರ್ ಲೈನರ್ಸ್ ಹಾಕೊಂಡ್ರು ಚಳಿ ಅನಿಸುತ್ತೆ, ತುಂಬ ಚಳಿ ಅನಿಸುತ್ತೆ. ನೋಡ್ರಿ ಕಾರ್ಗಿಲ್ ಹೆಂಗಿದೆ. ಅದೆಲ್ಲ ಕಾರ್ಗಿಲ್. ಬ್ರೋ, ಫೈನಲಿ ವಿ ಮೇಡ್ ಇಟ್. ಲೇಟ್ ಟು ಕಾರ್ಗಿಲ್ ಇನ್ ವಿಂಟರ್. ಆ್ಯಕ್ಚುಲಿ ಆನ್ ದ ವೇ ನಾವು ಒಂದು ಬೈಕರ್ಸ್ನೂ ನೋಡಲೇ ಇಲ್ಲ. ಅಂದರೆ ಟೂರಿಸ್ಟ್ಗಳಿದ್ರು, ಎಲ್ಲ ಟ್ಯಾಕ್ಸಿ ಮಾಡ್ಕೊಂಡು ಬರ್ತಾಯಿದ್ರು, ಇಲ್ಲ ಅವ್ರದ್ದೇ ಓನ್ ಕಾರಲ್ಲಿ ಬಂದಿದ್ದರು. ಬಟ್ ಬೈಕಲ್ಲಂತೂ ಒಬ್ರೂ ನೋಡಲಿಲ್ಲ ನಾವು ಎಲ್ಲೆಲ್ಲಿ ಬ್ರೇಕ್ಗೆ ಅಂತ ನಿಲ್ಲಿಸಿದ್ವಿ, ಆ ಅಂಗಡಿಯವರೆಲ್ಲ ಅದೇ ಹೇಳೋರು, ಬೈಕಲ್ಲಿ ಬಂದ್ರಾ ಅಂತ ಶಾಕ್ ಆಗ್ತಾಯಿದ್ರು ಎಲ್ಲರೂ. ಬನ್ನಿ ಇನ್ನು ಹತ್ತಿರದಿಂದ ತೋರಿಸ್ತೀನಿ ವ್ಯೂನ. ನೋಡಿ, ಇದೆ ವಿಂಟರ್ ಕಾರ್ಗಿಲ್. ಸೊ ಕಾರ್ಗಿಲ್ ಸಿಟಿ ಎಂಟ್ರ್ ಆದ್ವಿ. ಸೊ ಇಲ್ಲಿ ಫಸ್ಟು ರೂಮ್ ಮಾಡೋಣ ಅಂತ ಡಿಸೈಡ್ ಮಾಡಿ ರೂಮ್ ಹುಡುಕ್ತಾಯಿದ್ದೀವಿ. ಎಲ್ಲಾದರೂ ಒಂದು ಚೆನ್ನಾಗಿರೋ ರೂಮ್ ತೊಗೋಬೇಕು, ಇಲ್ಲಿ ಹೀಟರು ಎಲ್ಲ ಇರೋವಂಥದ್ದು. ಚಳಿ ಇದೆ ಇಲ್ಲಿ. ಎಂಟು ಗಂಟೆ ಟೈಮ್ ಇವಾಗ. ಕಾರ್ಗಿಲಲ್ಲಿ ಊಟ ಮಾಡ್ತಾಯಿದ್ದೀವಿ.
ರಾಹುಲ್ ಸೊ ಆಲ್ರೆಡಿ ರೂಮ್ ಮಾಡಿದ್ದೀವಿ. ರೂಮ್ ಮಾಡ್ಬಿಟ್ಟು ಬಂದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ. ಸೊ ಕಾರ್ಗಿಲಲ್ಲಿ ಇಲ್ಲಿ ರೂಮ್ ಮಾಡಿದ್ದೀವಿ. ಕಾರ್ಗಿಲ್ ವ್ಯೂ ಬೊಟಿಕ್ ಹೋಟೆಲ್. ರೂಮ್ ಚೆನ್ನಾಗಿದೆ. 1600 ರುಪೀಸ್ ಆಯಿತು ರೂಮ್ಗೆ. ಸೊ ವೈಫೈ ಇದೆ, ಹೀಟರ್ ಇದೆ, ಹಾಟ್ ವಾಟರ್ ಫೆಸಿಲಿಟಿ ಇದೆ, ಎಲ್ಲ ಇದೆ. ರೂಮ್ ತೋರಿಸ್ತೀನಿ ರೀ. ಇದೇ ರೂಮ್ ತೊಗೊಂಡಿದ್ದು ಕಾರ್ಗಿಲಲ್ಲಿ. ಅವರೆಲ್ಲ ಹೀಟರ್ ಕೊಟ್ಟಿದ್ದರು 1600ಗೆ. ಹೀಟರು, ಹಾಟ್ ವಾಟರ್ ಎಲ್ಲ ಇತ್ತು. ಸೊ 6th ಡೇ ಇವತ್ತು. ಕಾರ್ಗಿಲಿಂದ ವಾಪಸ್ ಲೇಗ್ ಹೊರಟಿದ್ದೀವಿ. 230 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಮ್ಗೆ ಅಷ್ಟು ಟೈಮ್ ಇಲ್ಲ. ಕತ್ಲಾಗೋದ್ರೊಳಗೆ ಲೇ ಸೇರ್ಕೊಬೇಕು ಅಂತ ಟಾರ್ಗೆಟ್ ಇದೆ ನಮ್ಗೆ ಇವತ್ತಿಂದು. ಸೊ ಬ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡೋದು, ಫೋಟೋಸ್ ತೊಗೊಳ್ಳೋದು, ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇಲ್ಲಿಂದ ಡೈರೆಕ್ಟ್ ಲೇಗ್ ಹೊರಡ್ತೀವಿ. ಲೇಗ್ ಹೋದ್ಮೇಲೆ ಸಿಗ್ತೀನಿ.